ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದಕ್ಷಿಣ ಭಾರತದಿಂದ ಅತಿ ಹೆಚ್ಚು ಸಂಸದರನ್ನ ಲೋಕಸಭೆಗೆ ಕಳಿಸುವ ರಾಜ್ಯ ತಮಿಳುನಾಡು. ಹೀಗಾಗಿನೇ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮಿಳುನಾಡಿನ ಮೇಲೆ ಕಣ್ಣಿಟ್ಟು ಕೂತಿವೆ. ಒಟ್ಟು 39 ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವ ತಮಿಳುನಾಡು ದಕ್ಷಿಣದ ರಾಜ್ಯಗಳಲ್ಲೇ ಮೊದಲ ಸ್ಥಾನದಲ್ಲಿದ್ರೆ, ಎರಡನೇ ಸ್ಥಾನದಲ್ಲಿ 28 ಕ್ಷೇತ್ರಗಳನ್ನ ಹೊಂದಿರುವ ಕರ್ನಾಟಕ ಇದೆ. ಹಾಗೆ ಆ ನಂತರದಲ್ಲಿ 25 ಸ್ಥಾನಗಳನ್ನು ಹೊಂದಿರುವ ಆಂಧ್ರಪ್ರದೇಶ, 20 ಸ್ಥಾನಗಳನ್ನು ಹೊಂದಿರುವಂತಹ ಕೇರಳ ಹಾಗೂ 17 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ತೆಲಂಗಾಣಗಳು ಕ್ರಮವಾಗಿ 3, 4 ಮತ್ತು 5ನೇ ಸ್ಥಾನದಲ್ಲಿವೆ. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಜಯಲಲಿತಾ ಸಾವಿನ ನಂತರ ನಡೆದಿದ್ದ ಆ ಚುನಾವಣೆಯಲ್ಲಿ ಡಿಎಂಕೆ ಪಾರಮ್ಯವನ್ನ ಮೆರೆದಿತ್ತು. 39 ಲೋಕಸಭಾ ಕ್ಷೇತ್ರಗಳಲ್ಲಿ ಬರೋಬ್ಬರಿ 38 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡಿತ್ತು. ಇದೀಗ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆಯನ್ನು ಮುಗಿಸಿಕೊಂಡಿರುವ ಡಿಎಂಕೆ ಈ ಬಾರಿ ಕೂಡ ಕಳೆದ ಬಾರಿಯ ಫಲಿತಾಂಶವನ್ನೇ ರಿಪೀಟ್ ಮಾಡುವ ಉತ್ಸಾಹದಲ್ಲಿದೆ. ಹಾಗಾದ್ರೆ ಆ ಗೆಲುವನ್ನ ಮರಳಿ ಪಡೆಯೋದಕ್ಕೆ ಈ ಬಾರಿ ಸಾಧ್ಯ ಆಗುತ್ತಾ? ಇಂಡಿ ಮೈತ್ರಿಕೂಟಕ್ಕೆ ಬಿಜೆಪಿಯ ಅಣ್ಣಾಮಲೈ ಯಾವ ರೀತಿ ಟಕ್ಕರ್ ಕೊಡಲಿದ್ದಾರೆ? ಮತ್ತೊಂದು ಕಡೆ ಎನ್ಡಿಎ ಮೈತ್ರಿಯಿಂದ ಹೊರಬಂದಿರುವ ಎಐಎಡಿಎಂಕೆ ಬಿಜೆಪಿಗೆ ಸಮಸ್ಯೆ ಮಾಡುತ್ತಾ ಅಥವಾ ಡಿಎಂಕೆ ಮತ್ತು ಕಾಂಗ್ರೆಸ್ ಗಳನ್ನ ಕಟ್ಟಿ ಹಾಕುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡು ದಕ್ಷಿಣದ ರಾಜ್ಯಗಳಲ್ಲಿ ಮಾತ್ರವಲ್ಲ, ದೇಶದಲ್ಲೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ರೆ, 48 ಕ್ಷೇತ್ರಗಳನ್ನು ಹೊಂದಿರುವ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 42 ಹಾಗೂ ಬಿಹಾರದಲ್ಲಿ 40 ಕ್ಷೇತ್ರಗಳಿವೆ. ಹೀಗಾಗಿ ಇವೆರಡೂ ಕೂಡ 3 ಮತ್ತು 4ನೇ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಆ ನಂತರದಲ್ಲಿ 39 ಕ್ಷೇತ್ರಗಳನ್ನು ಹೊಂದಿರುವ ತಮಿಳುನಾಡು ಇದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದ್ರೆ, 2014 ಮೊದಲು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ಅವಿಭಜಿತ ಆಂಧ್ರಪ್ರದೇಶ. ಅಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿದ್ವು. ಹೀಗಾಗಿ ಪಶ್ಚಿಮ ಬಂಗಾಳ ಮತ್ತು ಅವಿಭಜಿತ ಆಂಧ್ರಪ್ರದೇಶಗಳು 42 ಲೋಕಸಭಾ ಕ್ಷೇತ್ರಗಳೊಂದಿಗೆ ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ವು. ಆದ್ರೆ ಆಂಧ್ರಪ್ರದೇಶದ ವಿಭಜನೆಯ ನಂತರ ಅದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವ ಖ್ಯಾತಿಯನ್ನ ಕಳೆದುಕೊಳ್ತು. ಆ ನಂತರ ಆ ಹಣೆಪಟ್ಟಿ ಸಿಕ್ಕಿದ್ದು ತಮಿಳುನಾಡಿಗೆ. ಗೆಳೆಯರೆ, ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳ ಪೈಕಿ 32 ಸಾಮಾನ್ಯ ಕ್ಷೇತ್ರಗಳಾಗಿದ್ದು 7 ಕ್ಷೇತ್ರಗಳನ್ನ ಪರಿಶಿಷ್ಟ ಜಾತಿಗೆ ಮೀಸಲಿಡಲಾಗಿದೆ. 2014 ಹಾಗೂ 2019ರ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ದೇಶದಲ್ಲಿ ಬಹುಮತವನ್ನು ಗಳಿಸಿದ್ರು. ತಮಿಳುನಾಡಿನಲ್ಲಿ ಮಾತ್ರ ಅದರ ಪ್ರಭಾವ ಹೆಚ್ಚಾಗಿರಲಿಲ್ಲ. ಅದರಲ್ಲೂ ತಮಿಳುನಾಡಿನ ಪ್ರಾದೇಶಿಕ ಪಕ್ಷ 2014ರ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಜಯಲಲಿತಾ ಅವರ ಎಐಎಡಿಎಂಕೆ ಆಡಳಿತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಎಐಎಡಿಎಂಕೆ 37 ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಬುಟ್ಟಿಗೆ ಹಾಕೊಂಡಿತ್ತು. ಇನ್ನು ಬಿಜೆಪಿ ಪಾಲಿಗೆ 1 ಕ್ಷೇತ್ರ ಸಿಕ್ಕಿದ್ರೆ ಅದರ ಮಿತ್ರ ಪಕ್ಷ ಪಿಎಂಕೆ ಮತ್ತೊಂದು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿತ್ತು. ಹೀಗಾಗಿ ಅವತ್ತು ಎಐಎಡಿಎಂಕೆ ಹಾಗೂ ಎನ್ಡಿಎ ಮೈತ್ರಿಕೂಟಗಳು ತಮಿಳುನಾಡಿನ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ವು. ಆದ್ರೆ 2019ರ ಲೋಕಸಭಾ ಚುನಾವಣೆ ವೇಳೆಗೆ ಅಲ್ಲಿ ಪರಿಸ್ಥಿತಿ ಬೇರೆಯದ್ದೇ ಆಗಿತ್ತು. ಆ ಚುನಾವಣೆಯಲ್ಲಿ ಸೆಕ್ಯುಲರ್ ಪ್ರೋಗ್ರೆಸಿವ್ ಮೈತ್ರಿಕೂಟವನ್ನ ಮಾಡಿಕೊಂಡಿದ್ದಂತ ಡಿಎಂಕೆ 39 ಕ್ಷೇತ್ರಗಳ ಪೈಕಿ 38 ಕ್ಷೇತ್ರಗಳನ್ನ ಮೈತ್ರಿಕೂಟದ ಪಾಲಾಗುವಂತೆ ಮಾಡಿತ್ತು. ಆದ್ರೆ ಥೇಣಿ ಕ್ಷೇತ್ರದಲ್ಲಿ ಮಾತ್ರ ಎಐಎಡಿಎಂಕೆ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿದ್ದು 1 ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ತು. ಗೆಳೆಯರೆ, 2019ರ ಚುನಾವಣೆಯಲ್ಲಿ ಎಐಎಡಿಎಂಕೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿತ್ತು. ಆದ್ರೂ ಕೂಡ ಅವರಿಗೆ ಅಲ್ಲಿ ಸಿಕ್ಕಿದ್ದು ಕೇವಲ 1 ಸ್ಥಾನ ಮಾತ್ರ. ಹೀಗಾಗಿನೇ ಈ ಬಾರಿ ಎಐಎಡಿಎಂಕೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ವರ್ಸಸ್ ಇಂಡಿ ಮೈತ್ರಿಕೂಟ ಹಾಗೂ ಎಐಎಡಿಎಂಕೆ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ. ಹೀಗಾಗಿನೇ ಈ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ಮತ್ತೆ 2019ರ ಫಲಿತಾಂಶವನ್ನ ರಿಪೀಟ್ ಮಾಡಬೇಕು ಅನ್ಕೊಂಡಿರೋ ಡಿಎಂಕೆ ಕಾಂಗ್ರೆಸ್ ಪಕ್ಷದ ಜೊತೆ ಇಂಡಿ ಮೈತ್ರಿಕೂಟವನ್ನ ಸೇರಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ಸೀಟು ಹಂಚಿಕೆ ಮುಗಿದಿದ್ದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಹಾಗೂ ವಿಕೆಸಿ ಪಕ್ಷಗಳ ಜೊತೆ ಡಿಎಂಕೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಸೀಟ್ ಶೇರಿಂಗ್ ನಡೆದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ತಮಿಳುನಾಡಿನ 9 ಕ್ಷೇತ್ರಗಳು ಹಾಗೂ ಅದರ ಜೊತೆಗೆ ಪುದುಚೇರಿಯ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡಲಾಗಿದೆ. ಇನ್ನುಳಿದಂತೆ ಸಿಪಿಐ ಹಾಗೂ ಸಿಪಿಎಂಗಳಿಗೆ ತಲಾ 2, ಐಯುಎಂಎಲ್ಗೆ 1, ಕೊಂಗುನಾಡು ಮಕ್ಕಳ್ ದೇಸಿಯ ಕಚ್ಚಿ ಹಾಗೂ ಎಂಡಿಎಂಕೆ ಪಕ್ಷಗಳಿಗೆ ತಲಾ 1 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದೆ. ಹಾಗೇನೆ ವಿಸಿಕೆ ಪಕ್ಷಕ್ಕೆ 2 ಕ್ಷೇತ್ರಗಳನ್ನ ಬಿಟ್ಕೊಡೋದ್ರ ಮೂಲಕ ಇನ್ನುಳಿದ 20 ಕ್ಷೇತ್ರಗಳಲ್ಲಿ ಡಿಎಂಕೆ ಸ್ಪರ್ಧೆ ಮಾಡ್ತಾ ಇದೆ. ಗೆಳೆಯರೆ, 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನೋಡೋದಾದ್ರೆ ಡಿಎಂಕೆ ಕಳೆದ ಬಾರಿ ಸ್ಪರ್ಧಿಸಿದ ಎಲ್ಲ 20 ಕ್ಷೇತ್ರಗಳಲ್ಲೂ ಕೂಡ ಜಯವನ್ನ ಸಾಧಿಸಿತ್ತು. ಕಾಂಗ್ರೆಸ್ ಪಕ್ಷ 9 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 8 ಕ್ಷೇತ್ರಗಳನ್ನ ಗೆದ್ದಿತ್ತು. ಥೇಣಿ ಕ್ಷೇತ್ರ ಮಾತ್ರ ಎಐಎಡಿಎಂಕೆ ಪಾಲಾಗಿತ್ತು. ಉಳಿದಂತೆ ಮಿತ್ರ ಪಕ್ಷಗಳಾದ ಸಿಪಿಐ ಹಾಗೂ ಸಿಪಿಎಂಗಳು ತಾವು ಸ್ಪರ್ಧಿಸಿದ ತಲಾ 2 ಕ್ಷೇತ್ರಗಳಲ್ಲೂ ಗೆದ್ದಿದ್ವು. ಐಯುಎಂಎಲ್ ರಾಮನಾಥಪುರಂನಿಂದ ಸ್ಪರ್ಧಿಸಿ ಅಲ್ಲಿ ಜಯವನ್ನ ಗಳಿಸಿಕೊಂಡಿತ್ತು.
ಗಳಿಸಿಕೊಂಡಿತ್ತು. ಆದ್ರೆ ಎನ್ಡಿಎ ಕೂಟಕ್ಕೆ ಮಾತ್ರ ಕಳೆದ ಬಾರಿ ತುಂಬಾನೇ ನಿರಾಸೆ ಆಗಿತ್ತು. ಎಐಎಡಿಎಂಕೆ 20 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ 1 ಕ್ಷೇತ್ರವನ್ನು ಮಾತ್ರ ಗೆಲ್ಲೋದಕ್ಕೆ ಶಕ್ತವಾಗಿತ್ತು. ಬಿಜೆಪಿ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 5ಕ್ಕೆ 5 ಕ್ಷೇತ್ರಗಳನ್ನು ಸೋತ್ರೆ ಇನ್ನುಳಿದ ಎನ್ಡಿಎ ಮಿತ್ರ ಪಕ್ಷಗಳು ಕೂಡ ಗೆಲುವನ್ನು ದಾಖಲಿಸುವುದರಲ್ಲಿ ವಿಫಲ ಆಗಿದ್ವು. ಇನ್ನು ತಮಿಳುನಾಡಿನಲ್ಲಿ ಬಿಜೆಪಿಯ ಕಥೆಯನ್ನು ನೋಡೋದಾದ್ರೆ, ದ್ರಾವಿಡ ಪಕ್ಷಗಳ ನೆರವಿಲ್ಲದೆ ಬಿಜೆಪಿ ತಮಿಳುನಾಡಿನಲ್ಲಿ ಹೆಚ್ಚು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. 1998 ಹಾಗೂ 99ರಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಂಡಿತ್ತಾದ್ರೂ ಆ 2 ಚುನಾವಣೆಗಳಲ್ಲಿ ಬಿಜೆಪಿಯ ಜೊತೆ ದ್ರಾವಿಡ ಪಕ್ಷಗಳು ನಿಂತಿದ್ವು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಬಿಜೆಪಿ 2009 ಹಾಗೂ 2014ರಲ್ಲಿ ತಲಾ 1 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ತನ್ನ ಅಸ್ತಿತ್ವವನ್ನ ಸಾಬೀತುಪಡಿಸಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ತಮಿಳುನಾಡಿನಲ್ಲಿ ಇತಿಹಾಸವನ್ನ ಸೃಷ್ಟಿಸುವ ಲೆಕ್ಕದಲ್ಲಿದೆ. ಹೀಗಾಗಿನೇ ಅಣ್ಣಾಮಲೈ ಅವರನ್ನ ಅಖಾಡಕ್ಕಿಳಿಸಿರುವ ಬಿಜೆಪಿ ತಮಿಳುನಾಡಿನ ಒಂದಷ್ಟು ಮಿತ್ರ ಪಕ್ಷಗಳನ್ನು ಕೂಡ ಜೊತೆಗೆ ಕರ್ಕೊಂಡಿದೆ. ಇನ್ನು ಅಣ್ಣಾಮಲೈ ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಕೊಂಗುನಾಡು ಮತ್ತು ಕರಾವಳಿ ಭಾಗದ ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣಿಟ್ಟು ಕೂತಿದೆ. ಅದರಲ್ಲೂ ಪ್ರಮುಖವಾಗಿ ಕೊಯಮತ್ತೂರು, ತಿರುಪತ್ತೂರು, ಶಿವಗಂಗಾ, ಕನ್ಯಾಕುಮಾರಿ ಸೇರಿದ ಹಾಗೆ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಸ್ಪರ್ಧಿಸುವ ಹಾಗೂ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಗೆದ್ದಿರುವ ಕ್ಷೇತ್ರಗಳ ಮೇಲೆನೆ ಬಿಜೆಪಿ ಕಣ್ಣಿಟ್ಟು ಕೂತಿದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಕೊಯಮತ್ತೂರು ಕ್ಷೇತ್ರದಿಂದ ಅಣ್ಣಾಮಲೈ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಅಣ್ಣಾಮಲೈ ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದು ಗೊತ್ತಾಗೋವರೆಗೂ ಕೂಡ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಘೋಷಿಸಬಾರದು ಅನ್ನೋ ಲೆಕ್ಕಾಚಾರಗಳು ಕೂಡ ಮೈತ್ರಿಕೂಟದಲ್ಲಿ ಕೇಳಿ ಬರ್ತಾ ಇವೆ. ಯಾಕೆಂದ್ರೆ ಅಣ್ಣಾಮಲೈ ಹಾಗೂ ಇನ್ನುಳಿದ ಬಲಿಷ್ಠ ಅಭ್ಯರ್ಥಿಗಳು ಸ್ಪರ್ಧಿಸುವ ಜಾಗಕ್ಕೆ ಅಷ್ಟೇ ಬಲಿಷ್ಠವಾದ ಅಭ್ಯರ್ಥಿಗಳನ್ನ ಮೈತ್ರಿಕೂಟದ ಪರವಾಗಿ ಕೂಡ ಕಣಕ್ಕಿಳಿಸೋದ್ರ ಮೂಲಕ ಈ ಬಾರಿ ಏನಾದ್ರೂ ಮಾಡಿ ಬಿಜೆಪಿಯನ್ನ ಕಟ್ಟಿ ಹಾಕುವ ತಂತ್ರವನ್ನ ಇಂಡಿ ಮೈತ್ರಿಕೂಟ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಪ್ರತಿತಂತ್ರವನ್ನ ಹೆಣೆದಿರುವಂತಹ ಬಿಜೆಪಿ ಕಾಂಗ್ರೆಸ್ ಸ್ಪರ್ಧಿಸುವಂತಹ ಒಂದಷ್ಟು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕೂತಿದೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ತಿರುವಳ್ಳೂರ್, ಕೃಷ್ಣಗಿರಿ, ಅರಣಿ, ಕರೂರ್, ತಿರುಚಿರಾಪಲ್ಲಿ, ಶಿವಗಂಗಾ, ವಿರುಧನಗರ್ ಹಾಗೂ ಕನ್ಯಾಕುಮಾರಿಯಲ್ಲಿ ಗೆಲುವನ್ನ ಸಾಧಿಸಿತ್ತು ಹಾಗೂ ಥೇಣಿಯಲ್ಲಿ ಸೋಲನ್ನ ಅನುಭವಿಸಿತ್ತು. ಈ ಬಾರಿ ಕೂಡ ಹೆಚ್ಚು ಕಡಿಮೆ ಈ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸುವ ಸಾಧ್ಯತೆ ಇದೆ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಎದುರಿಸಿ ಗೆಲುವನ್ನ ದಾಖಲಿಸುವಂತಹ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ವಿರೋಧಿ ಮತಗಳನ್ನ ಸೆಳೆಯುವ ತಯಾರಿಯಲ್ಲಿ ಕಮಲ ಪಕ್ಷ ಇದೆ. ಇನ್ನು 2014ರ ಚುನಾವಣೆಯಲ್ಲಿ ಬಿಜೆಪಿ ಕನ್ಯಾಕುಮಾರಿಯಲ್ಲಿ ಜಯವನ್ನೇ ಗಳಿಸಿತ್ತು. ಹೀಗಾಗಿ ಈ ಬಾರಿ ಅಲ್ಲಿ ಮತ್ತೊಂದು ಜಯವನ್ನ ಗಳಿಸುವಂತಹ ತವಕದಲ್ಲಿ ಕಮಲ ಪಾಳೆಯ ಇದೆ. ಇನ್ನು ಈ ರೀತಿಯ ಅನುಮಾನಗಳಿರೋದ್ರಿಂದಲೇ ಇಂಡಿ ಮೈತ್ರಿಕೂಟದಲ್ಲಿ ಒಂದಷ್ಟು ಕ್ಷೇತ್ರಗಳು ಎಕ್ಸ್ಚೇಂಜ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆರಣಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದ ಕಾಂಗ್ರೆಸ್ ಪಕ್ಷ ಈ ಬಾರಿ ಆ ಕ್ಷೇತ್ರವನ್ನ ಡಿಎಂಕೆಗೆ ಬಿಟ್ಟುಕೊಟ್ಟು ಕಡಲೂರು ಕ್ಷೇತ್ರವನ್ನ ಪಡೆಯಲಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹಾಗೇನೆ ಡಿಎಂಕೆ ಮನವಿ ಮೇರೆಗೆ ತಿರುಚಿರಾಪಳ್ಳಿ ಕ್ಷೇತ್ರವನ್ನ ಮಯಿಲಾದುತುರೈ ಕ್ಷೇತ್ರದ ಜೊತೆ ಸ್ವಾಪ್ ಮಾಡಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಇವೆ. ಹೀಗಾಗಿನೇ ಬಿಜೆಪಿಯ ತಂತ್ರಕ್ಕೆ ಇಲ್ಲಿ ಇಂಡಿ ಮೈತ್ರಿಕೂಟ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಈ ಬಾರಿ ಏನಾದ್ರೂ ಮಾಡಿ 4ರಿಂದ 5 ಕ್ಷೇತ್ರಗಳನ್ನಾದ್ರೂ ಗೆಲ್ಲಬೇಕು ಅಂತ ಹೊರಟಿರುವಂತಹ ಬಿಜೆಪಿಗೆ ಇಂಡಿ ಮೈತ್ರಿಕೂಟ ಅಡ್ಡಗಾಲನ್ನ ಹಾಕ್ತಾ ಇದೆ. ಆದ್ರೂ ಕೂಡ ಎಲ್ಲಾ ಅಡೆತಡೆಗಳನ್ನ ದಾಟಿ ತಮ್ಮ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಅಣ್ಣಾಮಲೈ ಕಾರ್ಯಪ್ರವೃತ್ತರಾಗಿದ್ದಾರೆ. ಹೀಗಾಗಿನೇ ಈ ಬಾರಿಯ ಲೋಕಸಭಾ ಚುನಾವಣೆ ತಮಿಳುನಾಡಿನಲ್ಲಿ ತೀವ್ರ ಕುತೂಹಲವನ್ನ ಉಂಟು ಮಾಡ್ತಾ ಇರೋದು. ಇದು ಗೆಳೆಯರೆ, ತಮಿಳುನಾಡಿನಲ್ಲಿ ಲೋಕಸಭಾ ಕ್ಷೇತ್ರಗಳ ಸೀಟು ಹಂಚಿಕೆಯನ್ನ ಫೈನಲ್ ಮಾಡ್ಕೊಂಡಿರುವ ಇಂಡಿ ಮೈತ್ರಿಕೂಟ ಹಾಗೂ ಏನಾದ್ರೂ ಮಾಡಿ ಈ ಬಾರಿ ಒಂದಷ್ಟು ಉತ್ತಮ ಫಸಲನ್ನ ತೆಗಿಬೇಕು ಅಂತ ಹೊರಟಿರುವ ಕಮಲ ಪಾಳೆಯದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.